ಎಲ್ರಿಗೂ ನಮಸ್ಕಾರ. ನಾನೇನು ತ್ರಾಡೋದ್ರಲ್ಲಿ ಕನ್ನಡ. ಸೊ ಮೊದಲನೇದಾಗಿ ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಎಲ್ಲರೂ ಕನ್ನಡ ಮಾತಾಡಿ, ನಿಮ್ಮ ಪಕ್ಕದಲ್ಲಿರೋರ್ಗೂ ಕನ್ನಡ ಕಲಿಸಿ. ಈ ಸಲ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಅಂದ್ಕೊತೀನಿ, ತಪ್ಪಿಲ್ಲ ಅಂದರೆ. ಈ ಇವೆಂಟ್ಗೆ ನಾವಿವತ್ತು ಇವೆಂಟ್ ಇತ್ತು, ಅಲ್ಲಿ ಹೋಗ್ತಾ ಇದ್ದೀವಿ. ಏನು ಇವೆಂಟಪ್ಪ ಅಂದರೆ, ಒಂದು ಹೆಲ್ಮೆಟ್ ಸ್ಟೋರ್ ಲಾಂಚಿಂಗ್ ಇವೆಂಟು, ಹೌಸ್ ಆಫ್ ಮಷೀನ್ಸ್ ಅಂತ. ಈ ಹೌಸ್ ಆಫ್ ಮಷೀನ್ಸು ಲಾಲ್ ಬಾಗಲ್ಲಿ ಒಂದು ಬ್ರ್ಯಾಂಚ್ ಇದೆ, ಸೆಕೆಂಡ್ ಬ್ರ್ಯಾಂಚ್ ಓಪನ್ ಆಗ್ತಾ ಇದೆ ಇವಾಗ. ಎಲ್ಲಿ ಅಂದರೆ ಮೇಕ್ರಿ ಸರ್ಕಲ್ ಹತ್ರ, ಗಂಗಾನಗರ್ ಅಂತ ಹೇಳಿ ಅಡ್ರೆಸ್ಸು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸ್ಪೆಷಲ್ ಏನು ಅಂದರೆ, ಟ್ರಿಪಲ್ ರಶ್ ಅವ್ರು ಬರ್ತಾ ಇದ್ದಾರೆ. ನಾನು ಹೋದ ಸಲನೂ ಟ್ರಿಪಲ್ ರಶ್ ಅವ್ರ ಜೊತೆ ಮೀಟ್ ಮಾಡಿದ್ದೆ, ಬಟ್ ಬ್ಲಾಗ್ ಮಾಡಿ ಹಾಕೋಕ್ಕಾಗಿರಲಿಲ್ಲ. ನಾನು ನಾನು ಶಾರ್ಟ್ಸ್ ರಿಲೀಸ್ ಮಾಡಿದ್ದೆ ಅಷ್ಟೇ. ಈ ಸಲ ನಾನು ಪ್ರಾಪರಾಗಿ ಅವ್ರ ಜೊತೆ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 10 o'clock ಇದ್ದಿದ್ದು ಲಾಂಚಿಂಗ್ ಇವೆಂಟು, ಇವಾಗ 9:56 ಆಗಿದೆ. ಇಲ್ಲಿ ನೋಡಿ, ಈ ರೋಡಲ್ಲಿ ಇದ್ದೀವಿ ಇವಾಗ, ಫ್ಲೈಓವರಲ್ಲಿ. ಗೊತ್ತಾಗುತ್ತೆ ನಿಮ್ಗೆ ಯಾವ ರೋಡು ಅಂತ. ಇದು ಇನ್ನು 18 ನಿಮಿಷ ತೋರಿಸ್ತಾ ಇದೆ. ಆ್ಯಸ್ ಯೂಶ್ವಲ್ ಯಾವಾಗಲೂ ಲೇಟೆ. ನನ್ನ ಜೊತೆ ನನ್ನ ಫ್ರೆಂಡ್ ಸೌರಭ್ ಇದ್ದಾನೆ. ಸ್ವಲ್ಪ ಶೂಟ್ ಮಾಡಬೇಕಲ್ಲ, ಅದಕ್ಕೆ ಅವ್ನು ಕರ್ಕೊಂಬಂದಿದ್ದೀನಿ. ಅವನು ಮೀಟ್ ಆಗಲಿ ಟ್ರಿಪಲ್ ರಶ್ನ. ಅವನು 2ನೇ ಸಲ ಇದು ಮೀಟ್ ಆಗ್ತಿರೋದು. ಎಲ್ಲಪ್ಪ ಕಾಣ್ತಾ ಇಲ್ಲ ಅಂಗಡಿ. ನೆಕ್ಸ್ಟ್ ಟು ಟ್ರಯಂಪ್ ಅಂತಾನೆ ಇತ್ತು. ಇದೆ ಅಲ್ವಾ ಟ್ರಯಂಪ್ ಮೇಕ್ರಿ ಅಂದರೆ? ಎಲ್ಲಿ? ಹಾಂ, ಅವ್ರೇನು ಮಾಡ್ತಾರೆ? ಎಲ್ಲ ಹೌಸ್ ಆಫ್ ಮಷೀನು ಇದೆ ಮಚ್ಚ. ಎಸ್ ಎಸ್, ಇಲ್ಲಿದೆ ನೋಡ್ಕೊಳ್ಳಿ ಹೌಸ್ ಆಫ್ ಮಷೀನ್ಸ್. ಯಾರಿಗೆಲ್ಲ ಕಾಣಿಸ್ತಿರ್ಲಿಲ್ಲ, ಎಲ್ಲ ಒಳಗಡೆ ಇದ್ದಾರೆ ಅನಿಸುತ್ತೆ. ಹಾಂ, ಬಂದಿದ್ದಾರಾ? ಕ್ರೇಜಿ. ಒಳ್ಳೆ ಮೈಲೇಜ್ ಕೊಡ್ತು ಗಾಡಿ ನಂದು. ಇಲ್ಲಿರಲಿ ಎಲ್ಲೋ ಸೈಡಲ್ಲಿ. ಸೊ ಇಲ್ಲಿದೆಯಲ್ಲ, ಇದು ಟ್ರಯಂಪ್, ಇದು ಏರ್ಪೋರ್ಟ್ ರೋಡ್ ಹತ್ರ ಟ್ರಯಂಪ್ ಬರುತ್ತಲ್ಲ ಅದು. ಇಲ್ಲಿ ಪಕ್ಕದಲ್ಲೇ, ಇಲ್ಲಿ ಸ್ವಲ್ಪ ಒಳಗೆ ಬರಬೇಕು. ಇಲ್ಲಿ ಒಳಗೆ ಹೌಸ್ ಆಫ್ ಮಷೀನ್ಸ್ ಇದೆ. ನೋಡೋಣ ಬನ್ನಿ ಇದ್ದಾರಾ ಅಂತ. I've been treading water for some time, picking up the parts of my life. Didn't get to solve it this time. How am I to break apart? ಟ್ರಿಪಲ್ ರಶ್ ಕನ್ನಡ, ತ್ರಾಡೋದ್ರಲ್ಲಿ ಕನ್ನಡ. ಓವರಾಲ್ ಅರೌಂಡ್ 1.30 ಆಯಿತು. 2 ಗಾಡಿ ಇಲ್ಲ, ಒಂದು ಕಾರ್ಗೆ. ಆ್ಯಕ್ಚುಲಿ ಇದರಲ್ಲೂ ಕಾಸ್ಟ್ ಪೆಟ್ರೋಲು 75 ಆಯಿತು ಪೆಟ್ರೋಲ್, ಬಟ್ ಆಲ್ಮೋಸ್ಟ್ ಸೇಮ್. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಎಲ್ರಿಗೂ. ಸೊ ನಮ್ಮ ರಾಜ್ಯದಲ್ಲೂ ಬೈಕರ್ಸಲ್ಲಿ ಒಂದು ಯಾವ ಥರ ಯೂನಿಟಿ ಇದೆ, ಫಸ್ಟು ರೈಡಿಂಗ್ ಯಾವ ಭಾಷೆ ಆಗಿರೋದು ಪ್ರತಿಯೊಂದು ನೋಡುವಾಗ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಮುಂಚೆಗೆ ಕಂಪೇರ್ ಮಾಡಿದ್ರೆ ಈಗಿನ ದಿನಗಳಲ್ಲಿ ಎಷ್ಟೋ ವಾಸಿ ಸಪೋರ್ಟ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ ಬಂದಿರೋದು ತುಂಬಾ ಥ್ಯಾಂಕ್ ಯು. ಸೊ ನಮ್ಮ ಜೊತೆಯಲ್ಲಿ ಸುಭಾಷ್ ಇದ್ದಾರೆ. ಸೊ ಸುಭಾಷ್ ಅವ್ರನ್ನೇ, ಸೊ ಇವರು ಆ್ಯಕ್ಚುಲಿ ನಮಗೆ ಗೊತ್ತಿರೋದಿಲ್ಲ ಎಷ್ಟೊಂದು ಸರಿ ಫ್ರಂಟ್ ಎಂಡಿಂದ ನಾವು ಇದು ಸ್ಟೋರ್ನ ನೋಡ್ತೀವಿ. ಥಿಂಕ್ ಓಕೆ, ಇದೊಂದು ಸ್ಟೋರ್ ಇದೆ, ಜಸ್ಟ್ ಒಂದು ಸೇಲ್ಸಿಗೋಸ್ಕರ ಒಂದು ಸ್ಟೋರ್ ಓಪನ್ ಮಾಡ್ತಾರೆ ಅಂತ. ಬಟ್ ಅವ್ರನ್ನ ನೋಡಿದಾಗ ಅವರು ಆ್ಯಕ್ಚುಲಿ ರೇಸಿಂಗ್ KYT ಅಡ್ವೆಂಚರ್ಸ್ ಇವರೆಲ್ಲ ಯಾವ ಥರ ಅಂತ ಹೇಳಿದ್ರೆ ಬ್ರ್ಯಾಂಡ್ ಜೊತೆಗೆ ತುಂಬ ಕ್ಲೋಸಲ್ಲಿ ವರ್ಕ್ ಮಾಡ್ತಾರೆ. ಸೊ ಆ ಒಂದು ಇದರಲ್ಲಿ ಕ್ಲೋಸ್ ಪರ್ಸ್ಪೆಕ್ಟಿವಿಂದ ನೋಡಿದಾಗ ಇವರು ರೇಸಿಂಗ್ಗೆ ಆ ಪಿಟ್ ಲೈನಲ್ಲೇ ಇರುವಾಗ ಎಲ್ಲ ನೋಡಬೇಕಿದ್ರೆ ರೈಡರ್ನ ಪ್ರತಿಯೊಂದು
ಬೆಸ್ಟ್ ಇನ್ ದ ವರ್ಲ್ಡ್ ಏನು ತಂದು ನಮ್ಮ ರೈಡರ್ಸಿಗೆ ಕೊಡ್ಬೋದು ಅನ್ನೋ ಪರ್ಸ್ಪೆಕ್ಟಿವ್ ಇಂದ ಈ ಒಂದು ಸ್ಟೋರ್ನ ಓಪನ್ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಏನಂತ ಹೇಳಿದ್ರೆ ನಾವೆಲ್ಲದಕ್ಕೂ ಆ ಕಡೆ ಸೈಡ್ ಹೋಗಬೇಕಿತ್ತು ಬ್ಯಾಂಗ್ಳೂರಲ್ಲಿ. ಸೊ ಈ ಕಡೆ ಇರೋದ್ರಿಂದ ಇಲ್ಲಿರೋದನ್ನು ಕೆಲವರೆಲ್ಲ ಈಸಿ ಆಗುತ್ತೆ. ಸೊ ಯಾವತ್ತು ಏನೇ ವಿಚಾರ ಬಂದ್ರೂ ರೈಡಿಂಗ್ ಗೇರ್ಸಲ್ಲಿ ಮತ್ತು ನಾವು ಕಾಂಪ್ರಮೈಸ್ ಆಗಲೇಬಾರ್ದು. ಇಷ್ಟೊಂದು ಸರಿ ಆನ್ ಕ್ಯಾಮ್ರಾ ಇರುತ್ತೆ, ಇಷ್ಟೊಂದು ಸರಿ ಥಿಂಗ್ಸು ಆಫ್ ಕ್ಯಾಮ್ರಾ ಥಿಂಗ್ಸು ನಡೀತಾ ಇದೆ. ನಾನೇ ಒಂದು ಸರಿ ರೀಸೆಂಟಾಗಿ ಜಸ್ಟ್ ಒಂದು 3-4 ಮಂತ್ಸ್ ಮುಂಚೆ ನಾನು ಹಿಮಾಲಯನಲ್ಲಿ ಕ್ರ್ಯಾಶ್ ಆಗುತ್ತೆ. ನಾನು ಎಲ್ಲೂ ವಿಡಿಯೋ ಹಾಕಿಲ್ಲ. ಅದು ಹೈವೇಲಿ ಬರ್ತಾ ತುಮಕೂರು ಹೈವೇಲಿ ಕ್ರ್ಯಾಶ್ ಆಗುತ್ತೆ. ನಾನು ರೈಟ್ ಲೈನಲ್ಲಿ ಇರ್ತೀನಿ, ಒಂದು ಆಟೋದನ್ನು ಸಡನ್ನಾಗಿ ಲೆಫ್ಟಿಗೆ ಬಂದು ನನ್ನ ತಳ್ತಾನೆ ಹಿಮಾಲಯನಲ್ಲಿ ಇದ್ದಾಗ. ಸೊ ಬಿದ್ದಾಗ ನಾನು ಅಲ್ಪೈನ್ಸ್ ರೈಡಿಂಗ್ ಬೂಟ್ಸ್ ಹಾಕಿದ್ದೆ. ಇದು ಡಿವೈಡರ್ಗೆ ಸಿಕ್ಕಾಕೊಳ್ಬೇಕಾದ್ರು ಬೂಟ್ಸು ಕಂಪ್ಲೀಟ್ಲಿ ನನ್ನ ಸೇವ್ ಮಾಡಿದ್ದು. ಸೊ ಆ ಒಂದು ಮೊಮೆಂಟರಿ ಥಿಂಗ್ಸ್ ಕೆಲವು ಆಗುತ್ತಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಸೊ ದ ರೈಡಿಂಗ್ ರೇಸ್ ಅಲ್ಲ, ಇಟ್ ವಿಲ್ ಸೇವ್ ಅಸ್ ಅ ಲಾಟ್ ಆಫ್ ಟೈಮ್. ಸಣ್ಣದರಲ್ಲಿ ಯಾವ್ದಾದ್ರು ದೊಡ್ಡದಾಗುತ್ತೆ, ಸಣ್ಣದರಲ್ಲಿ ಮುಗಿಯುತ್ತೆ ಎಷ್ಟೊಂದು ಸರಿ. ಸೊ ಯಾವತ್ತೂ ಹಂಗೆ ಆಗಬೇಕು. ಸೊ ಈ ಥರ ಒಂದು ಶಾಪ್ ಓಪನ್ ಆದಾಗ ನಮಗೆ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಬಂದು ಇನ್ ಪರ್ಸನ್ನು ನಮ್ಗೆ ಬೇಕಾಗಿರೋ ಗ್ರಾಫಿಕ್ಸ್ ಕಲರ್ಸು ಇಲ್ಲ ನಮಗೆ ಯಾವ ಮಾಡೆಲ್ಸ್ ಬೇಕು, ಏನು ಬೇಕು, ಪ್ರತಿಯೊಂದನ್ನು ನೋಡಿಬಿಟ್ಟು ನಾವು ಚೂಸ್ ಮಾಡೋದಕ್ಕೆ ನಮಗೆಲ್ಲ ಅವಕಾಶ ಸಿಗುತ್ತೆ. ಐ ಥಿಂಕ್ ಆಮೇಲೆ ಟುಡೇ ವಿ ಹ್ಯಾವ್ 30% ಅಪ್ ಟು 30% ಆಫ್. ನೀವು ಯಾವ್ದಾದ್ರು ಹೆಲ್ಮೆಟ್ಸ್ ನೋಡ್ತಿದ್ರೆ ಚೂಸ್ ಮಾಡಿದ್ರೆ ಕೇಳಿದ್ರು. ಸೊ ಜಸ್ಟ್ ಇವಾಗ ಹೇಳಿದ್ರು. ಸೊ ವಿಶ್ ಯು ಆಲ್ ದ ಬೆಸ್ಟ್. ಸೊ ಇವಾಗ ನಾವು A2B ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಟ್ರಿಪಲ್ ರಶ್ ಬ್ರೋ ಅವರು ನಮಗೆ ಕಾಫಿ ಆರ್ಡರ್ ಮಾಡಿದ್ದಾರೆ. ಶಾಕಿಂಗ್. ನನಗೆ ರಿಯಾಕ್ಷನ್ ಏನು ಕೊಡಬೇಕು ಗೊತ್ತಾಗ್ತಿಲ್ಲ. ಬನ್ನಿ ಮಾತಾಡೋಣ. ಸ್ನೇಹಿತರೆ, ನಮ್ಮ ಜೊತೆ ಥ್ರಾಟಲ್ 3 ಇದ್ದಾರೆ. ಥ್ರಾಟಲ್ 3 ಕನ್ನಡ ಇದ್ದಾರೆ. ಸೊ ಇವ್ರಿಗೆ ಕೂಡ ಯೂಟ್ಯೂಬ್ ಚಾನಲಲ್ಲಿ ಒಳ್ಳೆ ವೀಡಿಯೋಸ್ ಮಾಡ್ತಾರೆ ಬೈಕ್ಸ್ ಬಗ್ಗೆ. ಸೊ ಚೆಕ್ಔಟ್ ಮಾಡಿ. ಜಸ್ಟ್ ಇದು GT 650 ಇದೆ. ಒಂದ್ಸಲ HSR ಇದ್ದಾಗ ಒಳ್ಳೆ ರನ್ ಮಾಡಿ ಫೀಲಿಂಗ್ ಇತ್ತು. ಸೊ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಇಲ್ಲ, ಅವ್ರಿಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಹಾಗೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು. ಸಿಗೋಣ. ನೆಕ್ಸ್ಟ್ ಇವೆಂಟ್ಗೂ ಸಿಗ್ತಾ ಇರ್ತೀನಿ ನಾನು ಪದೇ ಪದೇ. ಸೊ ಆ ಕಡೆ ಯಾರು ಬರೋದು ಗಿಡ ಟಾಪ್ ಏನಾದ್ರು ಬೇಕಾ? ಯಾರೂ ಇಲ್ಲ ಅಲ್ಲ, ನೀರು ಆ ಕಡೆ ಇಲ್ಲ ಅಲ್ಲ. ಓಕೆ, ನೀನು ಹೆಂಗೆ ಹೋಗ್ತೀರಾ? ನಾನು ನೀವು ಹೆಂಗೆ ಬಂದ್ರಿ? ಆಟೋ ಇದೆ ಅವನಿಗೆ. ಇಲ್ಲಿ ತನಕ ಬಡಿ ಬೀಳಲ್ಲ.
ಸೊ ಟ್ರಿಪಲ್ ರಶ್ ಅವ್ರಿಗೂ ಬಾಯಿ ಹೇಳಾಯಿತು. ಇಲ್ಲಿ ನಾವು 4 ಜನ ಇದ್ವಲ್ಲ, ಅವ್ರ ಜೊತೆ ಹೋಗಿದ್ವಲ್ಲ ಕಾಫಿ ಟೀಗೆ, ಅವ್ರ ಜೊತೆಗೆ ಮಾತಾಡ್ಕೊಂಡು ನಿಂತಿದ್ವಿ. ಟೈಮ್ ಇವಾಗ 3:12 ಆಗಿದೆ, ನಾವು ಇನ್ನೂ ಊಟನೂ ಮಾಡಿಲ್ಲ, ನೋಡಬೇಕು. ಸೊ ಮುಂದಿನ ವ್ಲಾಗಲ್ಲಿ ಸಿಗೋಣ. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟ್ರಿಪಲ್ ರಶ್ ಬ್ರೋ ಹತ್ರ ಹೇಳ್ತಿದ್ದೀನಿ ನಿಮಗೆ, ಇದಕ್ಕಿನ್ನ ಇನ್ನೇನು ಬೇಕು. ಸೊ ಮತ್ತೆ ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.